ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿಯವರ ಆತ್ಮೀಯರೇ, ಒಂದು ಕಡೆಗೆ ಸಿದ್ದರಾಮಯ್ಯರಂದರೆ ಯಾರು ಮುಖ್ಯಮಂತ್ರಿ ಚರ್ಚೆ ಜಬರ್ದಸ್ತಾಗಿ ನಡೆದ ದಿಲ್ಲಿಯಲ್ಲಿ, ಇನ್ನೊಂದು ಕಡೆಗೆ BJPಯು ಕೂಡ ಈ ಲಾಭವನ್ನು ಮಾಡ್ಕೋಬೇಕಾಗಿದೆ. ಕಾಂಗ್ರೆಸ್ನಲ್ಲಿ ನಡೆದಂಥ ಒಳ ಜಗಳ, ಕುರ್ಚಿ ಕದನ, ಇದಕ್ಕೆ ಸಮರ್ಥವಾದ ನಾಯಕನಿಂದ ಹುಡುಕೆ ಒಂದು ವೇಳೆ ಅವರನ್ನು ತಂದ್ರೆ ಒಳ್ಳೆಯ ವ್ಯಕ್ತಿತ್ವ ಜೊತೆಗೆ ಚಾರಿತ್ರ್ಯ ಉಳಿದು ಯಾವುದೇ ಆರೋಪಗಳಿಲ್ಲದಂಥದ್ದು, ಭ್ರಷ್ಟಾಚಾರ ಆರೋಪ ಆಗಲಿ ಇನ್ನುಳಿದಾಗಲಿ ಇಲ್ಲದಂಥದ್ದು, ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿ ಅಂತಂದರೆ ಹೇಗೆ ಅಂತೇಳಿ ಹಲವು ದಿನಗಳಿಂದ ಚರ್ಚೆ ಮಾಡ್ತಾ ಬಂದದನ್ನಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಕಳೆದ 6-7 ತಿಂಗಳಿಂದ ಹುಡುಕಾಟ ನಡೆಸಿದ್ದಾರೆ. ಆ ಹುಡುಕಾಟದಲ್ಲೇ ಒಂದು ವ್ಯಕ್ತಿ ಹೆಸರು ಬಂದದ ಮುಂದೆ ಅಂತೇಳಿ ಈ ಸುದ್ದಿ ನಿಜವಾಗಿಯೂ ಕಾಂಗ್ರೆಸ್ ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಇದನ್ನು. ಯಾಕೆಂತಂದರೆ ಈಗಿರುವ ಸ್ಥಾಪಿತವಾದಂತಹ BJPಯಲ್ಲಿ ನಾಯಕರು ಯಡಿಯೂರಪ್ಪ, ಅವ್ರನ್ನ ಬಿಟ್ಟರೆ ಬೊಮ್ಮಾಯಿ ಬಿಟ್ಟರೆ ಅದೇ ಕಾಲಕ್ಕೆ ಯತ್ನಾಳರು ಬಿಟ್ಟರೆ ಇದೇ ಜನ, ಅಲ್ಲಿದಿಲ್ಲ ಇಲ್ಲಿದ್ದಲ್ಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತೆ ಯಾರೋ ಅವರೇ CT ರವಿ ಇರ್ಬೋದು. ಇವ್ರನ್ನ ತಂದಾಗ ಸಹಜವಾಗಿ ಯಡಿಯೂರಪ್ಪನವರು ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ಯಡಿಯೂರಪ್ಪನ ಮೇಲೆ ಅವ್ರು ಮೊದಲಿಂದು ಹೈಕಮಾಂಡ್ಗೆ ಒಂದು ರೀತಿ ಮನತಾ ಇದ್ದು ನಡೆದಿದ್ದೇನು ಸುಳ್ಳೇನಲ್ಲ. ಹೀಗಾಗಿ ಒಂದು ಹೊಸ ವ್ಯಕ್ತಿತ್ವ ಹುಡುಕಬೇಕು, ಯಾರಿದ್ದಾರಪ್ಪ ಅಂತವ್ರು ಅಂತೇಳಿ ಕಳೆದ 6-7 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೊಂದು ವ್ಯಕ್ತಿಯ ಹೆಸರು ಈಗಾಗಲೇ ಬೇರೆ ಬೇರೆ ವಾಹಿನಿಗಳಲ್ಲಿ ವ್ಯಕ್ತ ಆಗ್ತಾಯಿದೆ, ರಿಪೋರ್ಟು ಬರ್ತಾ ಇದ್ದಾವೆ. ಅದೇ ಯದುವೀರ್ ಕೃಷ್ಣರಾಜ ಒಡೆಯರ್, ಮೈಸೂರಿನ MP. ಇವ್ರ ಹೆಸರು ಕೇಳಿದ್ರೆ ಸಾಕು, ಮೈಸೂರು ಏರಿಯಾದಲ್ಲೇ ದಕ್ಷಿಣ ಕರ್ನಾಟಕದಲ್ಲೇ ದೊಡ್ಡ ಒಂದು ಪ್ರೀತಿ ಉಳ್ಳಂಥ ಭಕ್ತಿ ಉಳ್ಳಂಥ ಜನ ಸಾಕಷ್ಟಿದ್ದಾರೆ. ರಾಜವಳಿದ ಗೌರವ ಇವತ್ತಿಗೂ ಸಲ್ಲಿಸುವಂಥ ಜನ ಮೈಸೂರಲ್ಲಿದ್ದಾರೆ, ಮೈಸೂರು ಸುತ್ತಮುತ್ತಲಿದ್ದಾರೆ. ಹೀಗಾಗಿ ಇವರನ್ನು ರಾಜ್ಯಾಧ್ಯಕ್ಷರು ಮಾಡಿದರೆ ಹೇಗೆ ಅನ್ನುವಂಥ ಚರ್ಚೆ ಇತ್ತೀಚೆಗೆ ಮುನ್ನೆಲೆಗೆ ಬರ್ತಾಯಿದೆ. ಒಂದು ವೇಳೆ ಇದು ನಿಜವಾಗಿಯೂ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಅಧ್ಯಕ್ಷರಾದರೆ ಮೋಸ್ಟ್ಲಿ ಏನಪ್ಪ ಅಂತಂದ್ರೆ BJPಗೆ ಒಂದು ಬಲ ಬರ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು MP ಇದ್ದಾರೆ, 2ನೇದು ರಾಜಮನೆತನಕ್ಕೆ ಸಂಬಂಧಿಸಿದವರು ಇದ್ದಾರೆ, 3ನೇದು ಅಲ್ಲಿಯೂ ರಾಜಕೀಯವಾಗಿ ಸಾಕಷ್ಟು ಡೆವಲಪ್ ಆದಂಥವ್ರು ಇದ್ದಾರೆ. ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸದಂಥ ಜನ ಸಾಕಷ್ಟು ಇದ್ದಾರೆ. ಮತ್ತು ಇನ್ನೂ ಯಂಗ್ ಇದ್ದಾರೆ, ಎನರ್ಜೆಟಿಕ್ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಇಡೀ ನಾಡನ್ನು ಸುತ್ತಾಡುವಂಥ ಶಕ್ತಿ ಅವರಲ್ಲಿದ. ಅದ್ರ ಜೊತೆ ಹಿಂದೆ BJP ಅಂತ ದೊಡ್ಡ ಶಕ್ತಿ ಇದೆ, RSS ಅಂತ ದೊಡ್ಡ ಶಕ್ತಿ ಇದೆ. ಯಾಕಂದ್ರೆ ಮೂಲತಃ ಈ ರಾಜತ್ವವನ್ನು, ರಾಜವಂಶತ್ವವನ್ನು, ವರ್ಣಾಶ್ರಮವನ್ನು, ಇನ್ನುಳಿದ ಎಲ್ಲವುಗಳನ್ನು ಒಪ್ಪಿಕೊಂಡು ಬಂದಂಥ ದೊಡ್ಡಂಥ ಪರಂಪರೆ ಈ RSS ಇದೆ. ಹೀಗಾಗಿ RSSಗೂ ಬೇಕಾಗಿದ್ದು ಜೊತೆಗೆ ಯದುವೀರ್ ಒಡೆಯರ್ ಅವರು ಇದರಲ್ಲಿ ಎಂಟ್ರಿ ಆಗ್ತಾರಾ, ಅಧ್ಯಕ್ಷರಾಗ್ತಾರೆ ಅಂದಾಗ ಭಾಳ ಮಾಡಿ ಆಗ್ತಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಯಾಕಂತಂದ್ರೆ ಅವ್ರಿಗೂ ರಾಜಕೀಯದ ಅಪೇಕ್ಷೆದಂತೆ ಇವತ್ತು MP ಆಗಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವ್ರನ್ನ ಅಧ್ಯಕ್ಷ ಮಾಡಬೇಕು. ಯಾಕೆ ಇವ್ರಿಗೆ ಯಾವ ಆರೋಪ ಇಲ್ಲ. ಏನಂತ ಮಾಡ್ತಾ ಇದ್ದಾರೆ, ಏನು ಆರೋಪ ಮಾಡಿರ್ತಾರೆ ಕಾಂಗ್ರೆಸ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ನ ಒಳ ಜಗಳ, ಅದರಲ್ಲೂ CM ಕುರ್ಚಿಗೆ ಅದನ್ನು ದಿನದ ದಿನಕ್ಕೆ ಪೊಳ್ಳು ಮಾಡಿಸ್ತಾ ಇದ್ದಾವೆ, ಡೊಗರಿ ಬೀಳ್ತಾ ಇದೆ ಅಲ್ಲೇ ಸಹಜವಾಗಿ. ಇಷ್ಟೆಲ್ಲ ಅದು ಮುಗಿಸ್ಕೊಳ್ಬೇಕಾಗಿತ್ತು. ಇಷ್ಟೆಲ್ಲ ಇದಕ್ಕೆ ಮುಖ್ಯ ಯಾರು ಏನಂತ ತಿಳ್ಕೊಬೇಕಾಗಿತ್ತು. ಕಾಂಗ್ರೆಸ್ ಇಷ್ಟು ತಂದಿರಬಾರ್ದಾಗಿತ್ತು, ತಂದದೇ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾದ್ರೂ ಒಳ್ಳೆ ನಿರ್ಧಾರ ತಗೊಳ್ಬಹುದಿತ್ತು ಅಂತ ಮಾತುಗಳಿದ್ದಾವೆ. ಯಾಕಾದ್ರೆ ಇಲ್ಲ, ರಾಜೀನಾಮೆ ಕೇಳಿಬಿಟ್ಟದ ನಮ್ಮ ಸಿದ್ದರಾಮಯ್ಯನವರನ್ನು. ಸಹಜವಾಗಿ ಸಿದ್ದರಾಮಯ್ಯರು ಇವತ್ತು ರಾಜ್ಯ ತುಂಬ ಎಲ್ಲೋದ್ರೂ ಅವ್ರನ್ನ ಗುರುತಿಸುವಂಥ ಜನ ಇದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಒಂದು 10-20 ಸಾವಿರ ಜನ ಅವ್ರನ್ನ ಗುರುತಿಸುವಂಥವ್ರಿದ್ದಾರೆ. ಅಂಥ ಒಬ್ಬ ನಾಯಕರನ್ನು ಇವತ್ತು ಕುರ್ಚಿಗಾಗಿ ಕದನಕ್ಕೆ ತಂದು ನಿಲ್ಲಿಸಿದಂಥ ಒಂದು ರೀತಿ ಏನದ. ಯಾಕಂದ್ರೆ ಅವ್ರ ಮನಸ್ಸಿರಲಿಲ್ಲ ಅಂದ್ರೆ ಮಾತು ಬೇರೆ ಇತ್ತು. ಇಲ್ಲ ನಾನು ಆಗಲ್ಲಪ್ಪ ಯಾರ್ಯಾದ್ರು ಮಾಡೋಣ ಅಂತ ಅನ್ನೋದ್ರ ಬೇರೆ ಇತ್ತು. ಆದರೆ ಅವ್ರನ್ನ ಒತ್ತಾಯ ಮಾಡಿ ನಾನು ಇನ್ನೂ 2 ಬಜೆಟ್ ಮಂಡಿಸ್ತಾನೆ ಅಂದರೂ ಸಹಿತ ರಾಜೀನಾಮೆ ಇವತ್ತು ಈ ರಾಹುಲ್ ಗಾಂಧಿಯವರು ಕೊಡ್ರಿ ಅಂತೇಳಿದ್ದ. ಇವತ್ತು ಕಾಂಗ್ರೆಸ್ಸನ್ನು ಒಡೆದ ಮನೆಯನ್ನಾಗಿ ಮಾಡಿಬಿಟ್ಟದ. ಇಂಥ ಸಂದರ್ಭದಲ್ಲೇ
ಅದು ಮೈಸೂರು ಜಿಲ್ಲೆಯವರೇ ಆದಂತಹ MP ನಮ್ಮ ಯದುವೀರ್ ಒಡೆಯರವರಿಗೆ ನೀವು ಅಧ್ಯಕ್ಷರಾಗಬೇಕು ಅನ್ನುವಂಥ ಅಥವಾ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅನ್ನುವಂಥ ಹೈಕಮಾಂಡ್ ಮಾಡಿದಂಥ ಒಂದು ಪ್ಲ್ಯಾನ್ ಏನದ ನಿಜವಾಗಿಯೂ ಇದು ಸ್ವತಃ ಕಾಂಗ್ರೆಸ್ಗಾಗಿರ್ಬೋದು, ಈ ಯಡಿಯೂರಪ್ಪನವ್ರಿಗಾಗಿರ್ಬೋದು, ಆಗಿರ್ಬೋದು ಶಾಕಿಂಗ್ ನ್ಯೂಸ್ ಅನ್ನೋ ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ವಿರೋಧಿಸುವಂಥ ಮಾತು ಮೋಸ್ಟ್ ಪ್ರಾಬಬಲಿ ಯಡಿಯೂರಪ್ಪನಿಗೂ ಬರಲಿಕ್ಕಿಲ್ಲ. ಮತ್ತು ತಮ್ಮ ಮಗನ ತರಬೇಕು ಅನ್ನುವಂಥ ಮಾತು ಇವ್ರ ಮುಂದೆ ಬಿದ್ದು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಇದೊಂದು ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ಪ್ರಮುಖ ನಿರ್ಧಾರ, ಏನು ಬೇಕಾದರೂ ಚೇಂಜ್ ಮಾಡ್ಬೋದು ಕರ್ನಾಟಕದಲ್ಲೇ ಅನ್ನುವಂಥ ಮಾತುಗಳು ಜೋರ್ದಾರಾಗಿ ಕೇಳ್ತಾ ಇದ್ದಾವೆ. ಇದು ಒಂದು ವೇಳೆ ಇನ್ನು ನಮ್ಮ ಯದುವೀರ್ ಒಡೆಯರವರು ಎಂಟ್ರಿ ಆದ್ರೆ ಅಧ್ಯಕ್ಷರಾಗಿ ಇಡೀ ಕರ್ನಾಟಕದಲ್ಲಿ BJP ಕಟ್ಟುವ ದಿಶೆಯಲ್ಲೇ ಇಡೀ ಊರುಗಳೆಲ್ಲ ಪ್ರತಿ ಹಳ್ಳಿಗಳನ್ನು ತಿರುಗುವಂಥ ಪರಿಸ್ಥಿತಿ ಬಂದರೆ ಮುಂದಿನ ಚುನಾವಣೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಸಿಗೆ ಕಬ್ಬಿನ ಕಡಲೆ ಅನ್ನೋದು ಎರಡು ಮಾತೇ ಇಲ್ಲ. ಯಾಕೆಂದರೆ ಇವತ್ತು ಹಲವು ಸಲ ಈ ಮಾತನ್ನು ಹೇಳಿದ್ದೆವು. BJPಗರು ಚುನಾವಣೆ ಸಂದರ್ಭದಲ್ಲಿ ಬೇಕಾದ ಘೋಷಣೆಗಳು ಮಾಡ್ತಾರಪ್ಪ, ಅಲ್ಲಂತರ ಈಡೇರಿಸ್ತಾರೋ ಇಲ್ಲೋ ಸೆಕೆಂಡರಿ. ಯಾಕೆ ಈಡೇರಿಸಿಲ್ಲ ಅನ್ನೋದಕ್ಕೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಕೊಡ್ತು ಅನ್ನೋಂಥ ಮಾತು ಸಾಕ್ಷಿ ಅದ. ಪ್ರತಿ ಬಡವನಿಗೂ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅನ್ನೋ ಮಾತು ಸಾಕ್ಷಿ ಅದ. ಅಂದ್ರೆ ಇವೆಲ್ಲರೂ ಜುಮ್ಲಾ ಮಾಡಿಬಿಟ್ಟಂಥವ್ರು ನಾಳೆ ಕರ್ನಾಟಕಕ್ಕೂ ಬರ್ತಾರೆ, ಗ್ಯಾರಂಟಿ ಮಾತು ಮಾತಾಡ್ತಾರೆ, ಎಲ್ಲ ಆಗ್ತದೆ. ಮತ್ತು ಜನನೂ ಅದನ್ನು ಮೋಸ್ಟ್ ಪ್ರಾಬಬ್ಲಿ ನಂಬ್ತಾರೆ ಅನ್ನೋದು ಅಷ್ಟು ಸತ್ಯ ಅದ. ಯಾಕೆ ಇದುವರೆಗೆ ದೇಶದ ಇತಿಹಾಸ ನೋಡ್ತಾ ಇದ್ದೀವಿ ನಾವು. ದೇಶದ ಇತಿಹಾಸದಲ್ಲೇ ಇವತ್ತು ಸಹಿತ ಮೋದಿಯವರು ನಂಬುವಂಥ ಜನ ಸಾಕಷ್ಟಿದ್ದಾರೆ. ಹೀಗಾಗಿ ಹಂತದಲ್ಲಿ ಅದು ಮತ್ತು ಯದುವೀರ್ ಒಡೆಯರವರು ಎಂಟ್ರಿ ಆದರೆ ಅವರೇ ಮುಂದಿನ CM ಅಂತ ಬಿಂಬಿಸಿದ್ರೆ ಭಾಳಷ್ಟು ಪರಿಣಾಮಕಾರಿಯಾದಂತಹ ಪ್ರಭಾವಿಯಾದಂಥ ನಿರ್ಧಾರ ಬರುವ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭ ನಿರ್ಮಾಣ ಆಯ್ತಪ್ಪ ಅಂದರೆ ಕಾಂಗ್ರೆಸ್ನಲ್ಲೂ ಸಹಿತ ಇವತ್ತಿನ ಏನು ನಡೆದವೆ ಕುರ್ಚಿ ಕಾಳಗಳು, ನಾ ಅಧ್ಯಕ್ಷ ಆಗಬೇಕು, ನಾವೊಬ್ಬ ಮುಖ್ಯಮಂತ್ರಿ ಆಗಬೇಕು, ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ಇವಾಗ ಕದನ ಇವೆಲ್ಲ ಜೋರ್ದಾರ್ ನಡೆದವ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ವೀಕ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಇರಲಿ, ಯದುವೀರ್ ಕೃಷ್ಣರಾಜ ಒಡೆಯರವರ ಈ ಒಂದು ಏನಪ್ಪ ಅಂತಂದ್ರೆ ಎಂಟ್ರಿ ಆದರೆ ಅಧ್ಯಕ್ಷರಾಗಿ ಸಹಜವಾಗಿ ವಿಜೇಂದ್ರ ಅವರ ಯಡಿಯೂರಪ್ಪನವರ ಒಂದು ಏನಪ್ಪ ಆಡಳಿತ ಕಾಲ ಅಂತ್ಯ ಆಗ್ತದೇನೋ ಅಂತ ಹೇಗೆ ಕಾಣ್ತಾ ಇದ್ದಾರೆ ಯಡಿಯೂರಪ್ಪನವರು. ಅದೇ ಕಾಲಕ್ಕೆ ಇನ್ನುಳಿದ ಯಾರನ್ನೂ ಹುಡುಕ್ತಾ ಇದ್ರು, ಇಲ್ಲಿವರೆಗೆ ಯಾರು ಸಿಕ್ಕಿರಲಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದರು ಹೈಕಮಾಂಡ್ದವರು. ಎಲ್ಲರ ಜೊತೆಗೂ ಎಷ್ಟೋ ವಿಷಯ ಯತ್ನಾಳ್ ಸಹಿಸಿದ್ದೇ ಭಾಳ ದಿನವರೆಗೆ ಸಹಿಸಿದ್ರು ಅವರು. ಯಾಕಂದ್ರೆ ಇನ್ನೊಬ್ಬರು ಯಾರಿದ್ದಾರಪ್ಪ ಯಡಿಯೂರಪ್ಪರ ಬದಲಾಗಿ ಅನ್ನುವಂಥ ಚಿಂತೆ ಅವ್ರಿಗಿತ್ತು. ಆದರೆ ಇವತ್ತೇನೋ ಯದುವೀರ್ ಒಡೆಯರವರಲ್ಲೇ ಚಿಂತೆ ಕಡಿಮೆ ಅಂದಂಗೆ ಅನ್ನಿಸ್ತದೆ. ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಡಬೇಕಾಗಿದೆ, ಯದುವೀರ್ ಒಡೆಯರವರು ಏನಿದ್ದರು ಮೈಸೂರು ವಿಭಾಗದಲ್ಲಿ ಪ್ರಭಾವಿತರು ಅನ್ನೋದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಉತ್ತರದಲ್ಲಿ ಅವ್ರ ಪ್ರಭಾವ ಎಷ್ಟು ಮಟ್ಟಿಗೆ ಆಗ್ತದೆ ಕಾದು ನೋಡುವಂಥ ವಿಷಯ. ಆದರೆ ಯಡಿಯೂರಪ್ಪನವ್ರಿಗೆ ಉತ್ತರ ಕರ್ನಾಟಕದ ಮೇಲೆ ಮಧ್ಯ ಕರ್ನಾಟಕದ ಮೇಲೆ ಹಿಡಿತಿದ್ದೇನು ಸುಳ್ಳಲ್ಲ. ಅವರನ್ನು ಯಾವ ರೀತಿಯಾಗಿ ಇವರು ಮನವರಿಕೆ ಮಾಡಿಕೊಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ ತಮ್ಮ ಮಗನ ಅಧಿಕಾರ ದೂರಿಸಲಿಕ್ಕೆ ಇವರು ಯಶಸ್ವಿ ಆಗ್ತಾರೆ ಅನ್ನಿಸೋದು ಅಷ್ಟೇ ಮುಖ್ಯ ಆಗ್ತದೆ. ಆದರೆ ಇದರಿಂದಾಗಿ ಸಪೋಸ್ ಯದುವೀರ್ ಅವ್ರ ಮೇಲೆ ಬಂದರೆ ಸಹಜವಾಗಿನ ಒಂದು ನಾಯಕತ್ವ ನೋಡಿ ಸಹಜದ ರಾಜತ್ವ ಮಾಡಿತಾನಂದ್ರೆ ಒಂದೇನೋ ಗೌರವ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಒಂದಿಷ್ಟೇನೋ ಉಳಿದವ್ರು ಎಲ್ಲರಿಗಿಂತಲೂ ಒಂದಿಷ್ಟು ಬಲಿಷ್ಠರಾಗಿ ಕಾಣ್ಬೋದು. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರ ವಿರೋಧಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಆಗ್ತದೆ ಮತ್ತು ಅದನ್ನು ಅವ್ರಿಗೆ ಸಪೋರ್ಟ್ ಮಾಡೋಂಥ ಅವಕಾಶಗಳು ಅವ್ರಿಗೆ ಸಿಕ್ಕಂಗೆ ಆಗ್ತಾವೆ. ಹೀಗಾಗಿ ಯತ್ನಾಳ್ ಸಹಿತ ನಮ್ಗೆ ಕ್ಷಮಾ ಮಾಡ್ರಪ್ಪ ಅಂತೇಳಿ BJPಯಲ್ಲಿ ಬಂದರೂ ಬರ್ಬೋದು ಯದುವೀರ್ ಅವರಿಗೆ ಅಧ್ಯಕ್ಷರಿಗೆ ಕೊಟ್ಟರೆ. ಈಗಲೂ ಅವ್ರು ಅದನ್ನು ಬಯಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಇವತ್ತು ರಾಜೀನಾಮೆಗಳು ನಾಳೆ ನಾನು ಬರ್ತೀನಿ ಅನ್ನೋಂಗೆ ಅವ್ರ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಯದುವೀರ್ ಕೃಷ್ಣರಾಜ ಒಡೆಯರ್ ಇವರಿದ್ದಂಥವರು BJP ಅಧ್ಯಕ್ಷರಾದ್ರೆ ಒಂದಿಷ್ಟು BJPಗೆ ಪ್ಲಸ್ಸಸ್ ಆಗ್ತಾವೆ ಅನ್ನುವಂಥ ಮಾತೇನು ಸುಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದು ಒಂದು ಹೊಸ ಒಂದು ದಾಳವನ್ನು ಹಾಕಿದ್ದಾರೆ BJPಗರು. ಅದಕ್ಕಿಂತ ಯದುವೀರ್ ಅವರಿಂದ ಏನೇನು ಬರ್ಬೋದು, ಏನು ಡೆವಲಪ್ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇದು ಒಂದು ಏನಪ್ಪ ಅಂದ್ರೆ BJPಗರು ಒಂದು ಹೊಸ ಹಾದಿಯನ್ನು ಹುಡುಕಿಕೊಂಡಿದ್ದಾರೆ ತಮ್ಮ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ತರಮಿದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ
ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.